ಕನ್ನಡದಲ್ಲಿ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಯಾರು ನಿಮ್ ಫೇವರೇಟ್ ಕಂಟೆಸ್ಟೆಂಟ್? ತ್ರಿವಿಕ್ರಮ್. ಯಾಕೆ ಅವ್ನು ಜಾಸ್ತಿ ಇಷ್ಟ. ಚೆನ್ನಾಗಿ ಆಡ್ತಾರೆ ಟಾಸ್ಕ್ ಎಲ್ಲ. ಸೊ ಅವ್ರು ಇಷ್ಟ. ನೋಡಕ್ ಚೆನ್ನಾಗಿದ್ದಾರೆ. ಓಕೆ, ವಾಟ್ ಅಬೌಟ್ ಭವ್ಯ ಅಂಡ್ ತ್ರಿವಿಕ್ರಮ್? ಗುಡ್ ಪೇರ್. ಫ್ರೆಂಡ್ ಆಗಿದ್ದಾರೆ. ಎಕ್ಸ್ಟ್ರಾ ಏನಿಲ್ಲ. ಚೆನ್ನಾಗಿದೆ. ಯಾಕೆ ಮೋಕ್ಷಿತಾ ಜೊತೆ ಇಲ್ಲ ಮೋಕ್ಷಿತ ಬೇಡ. ಬೇಡ, ಮೋಕ್ಷಿತಾ ಬೇಡ. ಬಟ್ ತ್ರಿವಿಕ್ರಮ್ ಅವ್ರಿಗೆ ಮೋಕ್ಷಿತಾ ಅಂದ್ರೆ ಇಷ್ಟ ಅಲ್ವಾ? ಏನಿಲ್ಲ, ಎಲ್ಲ ಬರೀ ಗಾಸಿಪ್ಸ್ ಅಷ್ಟೇ. ಅಷ್ಟೇ, ಗಾಸಿಪ್ಸ್ ಅಷ್ಟೇ. ಓಕೆ ಫೈನ್. ಯಾರು ವಿನ್ ಆಗ್ತಾರೆ ಅನ್ಸುತ್ತೆ? ತ್ರಿವಿಕ್ರಮ್. ಓಕೆ. ಅಂಡ್ ಮಕ್ವಾಡ ಹತ್ಕೊಂಡು ಯಾರು ಆಟ ಆಡ್ತಾ ಇದಾರೆ ಬಿಗ್ ಬಾಸ್ ಅಲ್ಲಿ? ಮುಖವಾಡ ಹಾಕೊಂಡು ಆಡ್ತಾ ಇರೋದಂದ್ರೆ ಗೌತಮಿ ಮತ್ತೆ ನಂಗನ್ಸೋ ಪ್ರಕಾರ ಈವನ್ ಶಿಶಿರ್ ಮಕ್ವಾಡ ಹಾಕೊಂಡು ಆಡ್ತಾ ಇದಾರೆ. ಬೂಸುರುವಳ್ಳಿ ಅಂತ ಯಾರು ಅನ್ಸುತ್ತೆ? ಉಸುಬಳಿ ಬಂದು ಮಂಜಣ್ಣ. ಯಾಕೆ? ಅವ್ರು ಅಲ್ಲೂ ಮಾತಾಡ್ತಿರ್ತಾರೆ, ಅಂದ್ರೆ ಮ್ಯಾನುಪ್ಲೇಟ್ ಅಂತಲ್ಲ, ಲೈಕ್ ಮಾತಾಡ್ತಾ ಇರ್ತಾರೆ. ಅಲ್ಲೂ ಸಾಫ್ಟ್ ಆಗಿರ್ತಾರೆ, ಅಲ್ಲೂ ಸಾಫ್ಟ್ ಆಗಿರ್ತಾರೆ. ಸೊ ಗೇಮ್ ಅಂತ ಬಂದಾಗ ಫುಲ್ ರಿಯಲ್ ಫೇಸ್ ಗೊತ್ತಾಗುತ್ತೆ. ಓಕೆ. ಚೈತ್ರ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಚೈತ್ರ ಕಿರಾತಕಿ. ಅಂಡ್ ವಾಟ್ ಅಬೌಟ್ ಸುರೇಶ್ ಅವರು ಇವಾಗ ಚೆನ್ನಾಗಿ ಆಡ್ತಿದ್ದಾರೆ. ಇವಾಗ ಏನು ಅಷ್ಟೊಂದು ಅವ್ರು ಕಿರಿಕ್ ಮಾಡ್ಕೋತಿಲ್ಲ. ಸಾರಿ. ಓಕೆ ಫೈನ್. ದೆನ್ ಇವರು ಐಶ್ವರ್ಯ ಮತ್ತೆ ಐಶ್ವರ್ಯ ಇಬ್ಬರದು? ಐಶ್ವರ್ಯ ನನಗೆ ಇಷ್ಟ ಇಲ್ಲ, ಬಿಕಾಸ್ ಅವಳು ಮೊನ್ನೆ ಚೆನ್ನಾಗಿಲ್ಲ. ತ್ರಿವಿಕ್ರಮ್ ಮೇಲೆ ಇದ್ ಮಾಡಿದ್ರಲ್ಲ. ಸೊ ಅಂದ್ರೆ ತ್ರಿವಿಕ್ರಮ್ ಮೇಲೆ ಯಾರು ಏನ್ ಮಾಡಿದ್ರು ನಿಮ್ಗೆ ಹೇಟು? ಯಾ. ಅಂದ್ರೆ ತ್ರಿವಿಕ್ರಮ್ ಮೇಲೆ ನಿಮ್ಗೆ ಜಾಸ್ತಿ ಕನ್ಸರ್ನ್ ಲವ್? ಓಕೆ. ಥ್ಯಾಂಕ್ ಯು. ಕನ್ನಡದಲ್ಲಿ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಯಾರು ನಿಮ್ ಫೇವರೇಟ್ ಕಂಟೆಸ್ಟೆಂಟ್? ರಜತ್. ಯಾಕೆ ರಜತ್ ಸರ್ ಅಂದ್ರೆ ಇಷ್ಟ ನಿಮ್ಗೆ? ಒಳ್ಳೆ ಸ್ಪೋರ್ಟಿವ್ ಪರ್ಸನ್. ಹ್ಮ್. ಮಿಡ್ಲ್ ಆಗಿ ಬಂದ್ರು ಚೆನ್ನಾಗ್ ಆಡ್ತವ್ರೆ. ಓಕೆ. ಅವರೇ ಗೆಲ್ಬೋದು. ಅಂದ್ರೆ ಸ್ಪೋರ್ಟಿವ್ ಆಗಿದ್ರೆ ಗೆದ್ಬಿಡ್ತಾರೆ. ನಿಮ್ಮ ಅಭಿಪ್ರಾಯ ಸ್ಪೋರ್ಟಿವ್ ಆಗಿ ಬಿಗ್ ಬಾಸ್ ಅಲ್ಲಿ ಮೇನ್ ಟಾಸ್ಕ್ ಅಲ್ಲಿ ಗೆದ್ಬಿಡ್ತಾರೆ. ಓಕೆ. ಅಂಡ್ ಯಾರು ಬಕೆಟ್ ಹಿಡಿತಾರೆ ಅಂತ ಅನ್ಸುತ್ತೆ ಬಿಗ್ ಬಾಸ್ ಅಲ್ಲಿ? ಇವ್ರು ಗೌತಮಿ. ಯಾಕೆ? ಮಂಜಾನ ಹತ್ರ ಎಲ್ಲ ಸೇರ್ಕೊಂಡು ಜಾಸ್ತಿ ಬಕೆಟ್ ಹಿಡಿಯತಾರೆ, ಕೆಲಸ ಜಾಸ್ತಿ ಓಕೆ. ಅಂದ್ರೆ ಉಸುರುವಳ್ಳಿ ಆಟ ಯಾರು ಆಡ್ತಾರೆ? ಉಸುರುವಲ್ಲಿ ಚೈತ್ರ. ಮಕ್ವಾಡ ಇಟ್ಕೊಂಡು ಆಟ ಯಾರು ಆಡ್ತಾರೆ? ಅದು ಗೌತಮಿ. ಟಾಪ್ 5 ಕಂಟೆಸ್ಟೆಂಟ್ ಯಾರು? ತ್ರಿವಿಕ್ರಮ್, ರಜತ್, ಮಂಜಣ್ಣ, ಓಕೆ. ಗೌತಮಿ, ಮೋಕ್ಷಿತ. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಫೇವರೇಟ್ ಕಂಟೆಸ್ಟೆಂಟ್ ಯಾರು ನಿಮ್ಗೆ ಬಿಗ್ ಬಾಸ್ ಅಲ್ಲಿ? ಭವ್ಯ. ಯಾಕೆ ಭವ್ಯ ಅಂದ್ರೆ ಇಷ್ಟ? ಅವಳು ಗೇಮ್ಸ್ ಬಂದಾಗ ತುಂಬಾ ಚೆನ್ನಾಗಿ ಆಡ್ತಾಳೆ, ಅದಕ್ಕೆ ನಂಗೆ ಅವಳಂದ್ರೆ ಇಷ್ಟ. ಎಲ್ಲಾರು ತ್ರಿವಿಕ್ರಮ್ ಬಕೆಟ್ ಅಂತಾರಲ್ಲ ಭವ್ಯನ? ಇಲ್ಲ, ಅವಳು ಹೆಂಗಿರ್ಬೇಕೋ ಹಂಗಿದ್ದಾಳೆ ಸದ್ಯಕ್ಕೆ. ಆಕ್ಚುಲಿ ಅಂದ್ರೆ ತ್ರಿವಿಕ್ರಮ್ ಮೇಲೆ ಏನಾದ್ರು ಅಫೇರ್ ಇದೆ ಅನ್ಕೊಂತೀರಾ ಅವಳಿಗೆ? ಇಲ್ಲ, ಏನೂ ಇಲ್ಲ. ಮತ್ತೆ ಏನಕ್ಕೆ ಅವಳು ತ್ರಿವಿಕ್ರಮ್ ಹತ್ರ ಅವಳು ಮಾತಾಡೋದೇ ಹಂಗೆ, ಅವಳು ಇರೋದೇ ಹಂಗೆ. ಸುಮ್ನೆ ಯಾರ್ಯಾರೋ ಏನೇನೋ ಅನ್ಕೊಂತಾರೆ ಅಷ್ಟೇ. ಹಂಗೆ. ಯಾರು ವಿನ್ ಆಗ್ತಾರೆ ಅನ್ಸುತ್ತೆ ನಿಮ್ಗೆ? ನಂಗೆ ಯಾರ ಮೇಲೆ ಹೋಪ್ಸೇ ಇಲ್ಲ. ಅವ್ರು ಆಡೋ ರೀತಿ ನೋಡಿದ್ರೆ ಬರೀ ಗೇಮ್ಸ್ ಬಂದಾಗ ಇಡ್ತಾರೆ ಅಷ್ಟೇ. ಓಕೆ. ಮಂಜಣ್ಣ ಬಗ್ಗೆ ನಿಮ್ಮ ಅಭಿಪ್ರಾಯ? ಮಂಜಣ್ಣ ಬಗ್ಗೆ ಏನು ಇಲ್ಲ. ಅವ್ನ ಹೆಂಗೆ ಅಂದ್ರೆ ಟಿಟ್ ಫಾರ್ ಟಾಟ್ ಕೊಡ್ತಾನೆ ಇರ್ತಾನೆ, ಬಿಟ್ರೆ ಇನ್ನೇನು ಇಲ್ಲ. ಗೌತಮಿ ಮತ್ತೆ ಮಂಜಣ್ಣ ರಿಲೇಶನ್ಶಿಪ್ ಬಗ್ಗೆ ಹೇಳ್ತೀರಾ? ಗೌತಮಿ ಮಂಜಣ್ಣಂಗ್ ಬಕೆಟ್ ತರ ಅನ್ಸುತ್ತೆ ನನ್ಗೆ. ಹೌದಾ? ಮೋಕ್ಷಿತಾನ ಬೇರೆ ಮಾಡ್ಬಿಟ್ರಲ್ಲ ಅವರು? ಲೈಕ್ ಮೋಕ್ಷಿತಾಗೆ ಸಡನ್ ಆಗಿ ಕೈ ಕೊಟ್ಬಿಟ್ರು ಅನ್ನೋ ತರ. ಆ ತರ. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಕನ್ನಡದಲ್ಲಿ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಮೇಡಮ್. ಯಾರು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್? ಹನುಮಂತು. ಯಾಕೆ ಅಂದ್ರೆ ಎಲ್ಲಾ ಕೋಟಿ ಕುಳದ ಆಕ್ಟಿವ್ ಆಗಿರೋರ್ನ, VIP ನ ಜಾಸ್ತಿ ಬದುಕಿರೋರ್ನ ಆಯ್ಕೆ ಮಾಡಿದ್ರು. ಅದು ಜಾಸ್ತಿ ಜನ ಸೋಷಿಯಲ್ ಮೀಡಿಯಾದಲ್ಲಿ ಗ್ರಾಮಾಂತರ ಮಕ್ಕಳು, ಬಡವರು ಟ್ರೋಲ್ ಮಾಡಿದ್ರು. ಏನಂತ ಮಾಡಿದ್ರು ಅಂದ್ರೆ, ಯಾಕೆ ನೀವು ಜಾಸ್ತಿ ರಿಚ್ ಆಗಿರೋರ್ನೇ ಸೆಲೆಕ್ಟ್ ಮಾಡ್ತೀರಾ, ಗ್ರಾಮಾಂತರದಲ್ಲಿ ಬಡವ್ರನ್ನ ಸೆಲೆಕ್ಟ್ ಮಾಡಿ, ಕೂಲಿ ಮಾಡೋರ್ನ ಸೆಲೆಕ್ಟ್ ಮಾಡಿ ಅವ್ರನ್ನ ವಿನ್ನರ್ ಮಾಡ್ರಿ ಅಂತ ಬಹಳ ಜನ ಯೂತ್ಸ್ ಮತ್ತೆ ಹೆಣ್ಮಕ್ಳು, ಕಾಲೇಜ್ ಸ್ಟೂಡೆಂಟ್ಸ್ ಬಹಳ ಬೇಡಿಕೆ ಇಟ್ರು ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾಗಿ ಬಿಗ್ ಬಾಸ್ ಮನೆಯವರು ಹನುಮಂತನ ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿರೋದು ಸಮಾಧಾನಕ್ಕೆ ಆಯ್ಕೆ ಮಾಡಬಾರ್ದು. ಬಿಗ್ ಬಾಸ್ ಅಲ್ಲಿ ಗುಡ್ ಮ್ಯಾನ್ ಹನುಮಂತ ಅವ್ರಿಗೆ ಎಲ್ಲಾ ತರದ್ದು ಗೊತ್ತಿದೆ. ಮೂಲತಃ ಬಡತನದ ಏನು ಅಂತ ಗೊತ್ತಿದೆ. ಅವರು ಗ್ರಾಮಾಂತರ ಪ್ರದೇಶದಿಂದ ಬೆಳೆದಿದ್ದಾನೆ. ಆತನ ವಿನ್ನರ್ಸ್ ಮಾಡ್ಬೇಕು ಅಂತನ ಗ್ರಾಮಾಂತರ ಮತ್ತೆ ಎಲ್ಲಾ ಸ್ಟೂಡೆಂಟ್ಸ್ ಮತ್ತೆ ಯೂತ್ಸ್ ಬಹಳ ಇದೆ. ಬಟ್ ಆನೆಸ್ಟ್ ಆಗಿ ಆಟ ಆಡ್ತಾ ಇದ್ದಾನೆ. ಅವನಿಗೆ ಬಡತನದ್ದು, ಈಗ ಒಂದ್ ಮೊನ್ನೆ ಅವನ ಹತ್ರ ಬಟ್ಟೆ ಇರ್ಲಿಲ್ಲ, ಸ್ನಾನ ಏನಕ್ ಮಾಡ್ತಿಲ್ಲ ಅಂತ ಅಂದ್ರು. ಅದು ಕ್ವಾಲಿಟಿ ನಿಜವಾಗಿದೆ. ಬಟ್ ಆದ್ರೆ ಬೇರೆಯವರು ನಾವ್ ಯಾವ ತರ ಗೆಲ್ಬೇಕು ಅಂತ ಅವ್ರ ಸ್ವಾರ್ಥದಲ್ಲಿ ಹೋರಾಡ್ತಿದ್ದಾರೆ. ಅವನು ಯಾವ್ದನ್ನು ಮನ್ಸಲ್ಲಿ ಇಟ್ಕೊಂಡೆ ಸ್ನಾನ ನಾನು ಏನಕ್ ಮಾಡಲ್ಲ ಅಂತ ಹೇಳ್ದಾಗ ಮನಸ್ಥಿತಿ ಒಂದು ಒಳ್ಳೇದಿದೆ ಅಂತ ಎಲ್ಲರ ಭಾವನೆನೂ ಕರೆಕ್ಟ್ ಆಗಿದೆ. ಆಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಬಟ್ಟೆ ಕೊಟ್ರು ಅವನಿಗೆ, ಕಿಚ್ಚ ಸುದೀಪ್ ಅವರು ಬಟ್ಟೆ ಕೊಟ್ರು. ಆ ಬಟ್ಟೆನ ಅವ್ನು ಯಾವ ರೀತಿ ಸ್ವೀಕರಿಸ್ತಾ, ಅದು ಭಾವನೆಗಳು, ಅವನಿಗೆ ಭಾವನೆಗಳು ಎಷ್ಟಿದೆ,
ನನ್ನ ಹತ್ರ ಬಟ್ಟೆ ಇಲ್ಲ ಅಂತ ಅಂದಾಗ ಒಬ್ಬ ವ್ಯಕ್ತಿ ಒಂದು ಓಪನ್ ಸ್ಟೇಜ್ ಅಲ್ಲಿ ಅದು ಲೈವ್ ಅಲ್ಲಿ ನನ್ನ ಹತ್ರ ಬಟ್ಟೆ ಇಲ್ಲ ಅಂತ ಹೇಳ್ತಿದ್ದಾನಲ್ಲ, ಅವನಲ್ಲಿ ಯಾವುದೇ ಕಲ್ಮಶ ಇಲ್ಲ. ಇಸ್ ವಿನ್ನರ್ ಇಸ್ ಹನುಮಂತ ಆಗ್ಬೇಕು. ಓಕೆ ಓಕೆ, ಗುಡ್ ಗುಡ್. ಅಂಡ್ ಟಾಪ್ 5 ಯಾರು ಬರ್ತಾರೆ ಅನ್ಸುತ್ತೆ ನಿಮ್ ಪ್ರಕಾರ? ಟಾಪ್ 5 ನೋಡ್ಬೇಕು ಮೇಡಮ್, ಯಾಕೆಂದ್ರೆ ಅದು ಈಗ ಇನ್ನ ಕಂಟಿನ್ಯೂಷನ್ ನಡೀತಾ ಇರೋದ್ರಿಂದ ಅದ್ರಲ್ಲಿ ಈಗ ಯಾರು ಆಟ ಆಡ್ತಾರೆ, ಈ ವಾರದ್ದು ಏನಾಗುತ್ತೆ ಅದನ್ನ ನೋಡೇ ಹೇಳ್ಬೇಕಾಗುತ್ತೆ. ಆಮೇಲೆ ಬಕೀಟು ಇದೆಲ್ಲ ಇದಾರಲ್ಲ, ಯಾರ್ಯಾರು ಏನೇನ್ ಮಾಡ್ಬೇಕು ಅಂತ ಮಾಡ್ತಿದಾರಲ್ಲ, ಬಟ್ ಅದು ಮತ್ತೆ 1 ವಾರ 2 ವಾರ ಹೋದ್ಮೇಲೆ ಗೊತ್ತಾಗುತ್ತೆ. ಇನ್ನ ಒಂದು 20 ಡೇಸ್ ಇಲ್ಲ 10 ಡೇಸ್ ಆದ್ರೂ ಹೋಗ್ಬೇಕು, ಅವಾಗ ಗೊತ್ತಾಗುತ್ತೆ ಯಾರಿದ್ದಾರೆ ಅಂತ. ಆಲ್ರೆಡಿ ಹೇಳ್ಬೇಕಂದ್ರೆ ಆ ಮನೆಯಲ್ಲಿ ಹನುಮಂತ ಇಸ್ ಬೆಟರ್ ಮೇಡಮ್. ಏನಿದ್ರು ಹನುಮಂತ ಹನುಮಂತ ಹನುಮಂತ. ಹನುಮಂತ ಅಂತ ಯಾಕೆ ಹೇಳ್ತಿದಾರೆ, ಯಾಕೆ ಅಷ್ಟೊಂದು ಅವನ ಹೆಸರು ಬರ್ತಾ ಇದೆ ಅಂತ ಅಂದ್ರೆ, ನಾನ್ ನಿಮ್ಗೆ ಅವಾಗ್ಲೇ ಹೇಳ್ದೆ, ಅವನಲ್ಲಿ ಎಲ್ಲಾ ಗುಣಗಳು ಇದಾವೆ. ವ್ಯಕ್ತಿತ್ವ ಚೆನ್ನಾಗಿದೆ, ಬಟ್ ಭಾವನೆಗಳು ಕರೆಕ್ಟ್ ಆಗಿದಾವೆ. ಅವನು ಗೆಲ್ಲಬೇಕು ಅಂತ ಇನ್ನೊಬ್ರನ್ನ ತುಳಿತಾ ಇಲ್ಲ, ಇನ್ನೊಬ್ರಿಗೆ ಬಕೆಟ್ ಹಿಡಿತಾ ಇಲ್ಲ. ಅವನ ಆನೆಸ್ಟ್ ಆಟ ಅವ್ನು ತೋರಿಸ್ತಿದ್ದಾನೆ. ದೇವ್ರು ಅವನಿಗೆ ಹನುಮಂತ ಅವ್ರಿಗೆ ವಿನ್ನಾಸ ಕೊಡ್ಲಿ. ಆದ್ರೆ ಮತ್ತೆ ಇದೇ ಸೀಸನ್ ಅಲ್ಲಿ ಯಾವುದೇ ಪ್ರೋಗ್ರಾಮ್ ಆಗ್ಲಿ ನಮ್ಮ ಸ್ಟೇಟ್ ಅಲ್ಲಿ, ಕರ್ನಾಟಕ ಸ್ಟೇಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಬಡವ್ರಿಗೆ, ಈ ತರ ಹೊರಗಡೆ ಜೀವನ ಮಾಡ್ತಿರೋರ್ಗೆ ಆಯ್ಕೆ ಮಾಡ್ಬೇಕು. ಚೈನ್ ಹಾಕೊಂಡಿರೋರ್ನ, ಶೋಕಿ ಮಾಡೋರ್ನ ದಯಮಾಡಿ ಕಿಚ್ಚ ಸುದೀಪ್ ಅವ್ರಿಗೆ ನನ್ನ ವೈಯಕ್ತಿಕ ಹಾಗೆ ಪಬ್ಲಿಕ್ ಇಂದ ಮನವಿ. ತುಂಬಾ ಗ್ರಾಮಾಂತರದಿಂದ ಮಸ್ತ್ ಆಪ್ಷನ್ ಇದಾವೆ, ಮಸ್ತ್ ಜನ ಇದಾರೆ. ಮತ್ತೆ ನಮ್ ಕಾಲೇಜ್ ಸ್ಟೂಡೆಂಟ್ಸ್ ಇದಾರೆ, ಕಾಲೇಜ್ ಸ್ಟೂಡೆಂಟ್ ಅಲ್ಲೂ ಬಡವ್ರ ಮಕ್ಳಿದಾರೆ. ಅದರಲ್ಲಿ ಲೀವ್ ಟೈಮಿಂಗ್ಸ್ ಯಾವ್ದು ಇರುತ್ತೆ, ಏನಿರುತ್ತೆ ಹಾಕಬೇಕು. ನೋಡ್ರಿ, ನಮ್ ಡ್ರೈವರ್ಸ್ಗಳಿದ್ದಾರೆ, ಕ್ಯಾಬ್ ಡ್ರೈವರ್ಸ್ಗಳಿದ್ದಾರೆ, ಆಟೋ ಡ್ರೈವರ್ಸ್ಗಳಿದ್ದಾರೆ, ಮತ್ತೆ ಎಲ್ಲದಕ್ಕೂ ರೈತರಿದ್ದಾರೆ, ಮತ್ತೆ ಎಲ್ಲದಕ್ಕೂ ಮತ್ತೆ ಸುಮ್ನೆ ತೋರಿಸ್ತಾರೆ. ಬಟ್ ಆಯ್ಕೆ ಮಾಡ್ಕೊಳಲ್ಲ. ಯಾಕೆ ಹೋದ್ಸರಿ ಒತ್ತೂರ್ ಸಂತೋಷ್ ಅವ್ರನ್ನ ಆಯ್ಕೆ ಮಾಡಿದ್ರು, ಮತ್ತೆ ಈಗ ಗೋಲ್ಡ್ ಸುರೇಶ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅವರೆಲ್ಲ ರಿಚ್ ಇದಾರಲ್ಲ, ಅವ್ರೇನು ಅವಶ್ಯಕತೆ ಇರ್ಲಿಲ್ಲ. ಸಮಾಜ ಸೇವೆ ಮಾಡಕ್ಕೆ ಬೇರೆ ಆಪ್ಷನ್ ಮಸ್ತ್ ಇದಾವೆ. ಅವ್ರನ್ನ ಇದಕ್ಕೆ ಬಿಗ್ ಬಾಸ್ಗೆ ಏನಕ್ಕೆ ಆಯ್ಕೆ ಮಾಡ್ಕೊಂತಾರೆ ಅಂದ್ರೆ, ಬಿಗ್ ಬಾಸ್ ಅಲ್ಲಿ ಮೋಟಿವೇಟ್ ಆಗಿ ಪಬ್ಲಿಸಿಟಿ ತಗೊಂಡು ಆಮೇಲೆ ಟ್ರೆಂಡ್ ಆಗಕ್ ಬರ್ತಾರೆ. ಆದ್ರೆ ಆತರ ಆಗ್ಬಾರ್ದು. ಕಡು ಬಡವ್ರನ್ನೇ ಆಯ್ಕೆ ಮಾಡ್ಬೇಕು ಅಂತ ನನ್ನ ವೈಯಕ್ತಿಕವಾಗಿ ಬಿಗ್ ಬಾಸ್ ಮನೆಗೆ ಒಂದು ಮನವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.